ಶುಭೋದಯ ಎಲ್ರಿಗೂ. ನೋಡಿ ಇಲ್ಲಿ ನನ್ನ ಮಕ್ಕಳು ದೇವ್ರ ಮುಂದೆ ನಿಂತ್ಕೊಂಡು ಏನು ಭಕ್ತಿ ಭಾವದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ಕೂಲ್ಗೆ ಹೋಗ್ಬೇಕು ಎದ್ದೋಳಮ್ಮ ಅಂದರೆ ಅಯ್ಯೋ ಹೋಗಿ ಡ್ಯಾಡಿ ನಂಗೆ ನಿದ್ದೆ ಬರ್ತದೆ ಅಂತಾಳೆ. ಆದರೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಎದ್ದೋಳಮ್ಮ ಅಂದರೆ 4 ಗಂಟೆಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ದೇವ್ರ ಮುಂದೆ ಬಂದು ನಿಂತ್ಕೊಂಡು ಏನು ಭಕ್ತಿ ಭಾವದಿಂದ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಏನಮ್ಮ ಇಷ್ಟೊಂದು ಪ್ರಾರ್ಥನೆ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ, ಅಪ್ಪ ನಾವು ಬಸ್ಸಲ್ಲಿ ಹೋಗ್ತೀವಲ್ವಾ, ಹಂಗಾಗಿ ಏನು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ದೇವ್ರಿಗೆ ಕೇಳ್ಕೊತಾ ಇದ್ದೀನಿ ಅಂತಂದ್ಲು. ಆ ಒಂದು ಕ್ಷಣ ನನಗೆ ಆಶ್ಚರ್ಯನೇ ಆಯಿತು. ಎಲ್ಲರೂ ಹೇಳ್ದಂಗೆ ಮಕ್ಕಳಲ್ಲಿ ಭಗವಂತನ ಕಾಣ್ತೀವಿ ಅಂತಿರಲ್ಲ, ಅದು ಅಕ್ಷರಶಃ ಸತ್ಯ ಅಂತಲೇ ಹೇಳ್ಬೋದು. ಸೊ ಹೀಗೆ ನಾವು ಬಸ್ ಸ್ಟಾಪ್ಗೆ ಹೋದ್ವಿ. ಒಂದು 10 ನಿಮಿಷ ಆಯಿತು, ಬಸ್ ಬರಲಿಲ್ಲ. ಆಮೇಲೆ ಒಂದು 1/4 ಗಂಟೆ ಆದಮೇಲೆ ಬಸ್ ಬಂತು. ಎಲೆಕ್ಟ್ರಿಕ್ ಬಸ್ಸು ತುಂಬಾ ಚೆನ್ನಾಗಿದೆ. ಅದೊಂದು ಜರ್ನಿ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಾವು ಮೆಜೆಸ್ಟಿಕ್ಗೆ ಹೋಗಿ ಅಲ್ಲಿ 7:15ಗೆ ಮತ್ತು 8:15ಗೆ ಒಂದು 9:00ವರೆಗೆ ಕದ್ರಿಗೆ ಹೋಗೋಕ್ಕೆ ಬಸ್ಸುಗಳಿದೆ. ನಾವು 7:15ಗೆ ಹೊರಡುವಂಥ ಬಸ್ಸಿಗೆ ಹೊರಟ್ವಿ. ನೋಡಿ ಇದೆ ಅದು ಕದ್ರಿಗೆ ಹೋಗುವಂಥ KSRTC ಬಸ್ಸು. ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟು ಸೀಟೆಲ್ಲ ಫಿಲ್ ಆಗಿತ್ತು. ಡ್ರೈವರ್ ಹಿಂದೆಗಡೆ ಇರುವಂಥ 3 ಸೀಟದು ಮಾತ್ರ ಖಾಲಿ ಇತ್ತು. ಹೋಗಿ ಅಲ್ಲೇ ಕೂತ್ಕೊಂಡ್ವಿ. ಅದು ನಮಗೊಂಥರ ಬೆನಿಫಿಟ್ ಆಯಿತು, ಯಾಕಂದರೆ ಮಕ್ಕಳಿಗೆ ಮುಂದೆ ಫ್ರಂಟ್ ವ್ಯೂ ನೋಡೋದಕ್ಕೆ ತುಂಬ ಅನುಕೂಲನೇ ಆಯಿತು. ಅಲ್ಲಿಂದ ಹೋಗ್ಬೇಕಾದ್ರೆ ಜರ್ನಿಯಲ್ಲಿ ಸುಮಾರು ವಿಚಾರಗಳು ನನಗೆ ತಲೆಗೆ ಬಂತು. ಏನಪ್ಪ ಅಂದರೆ ಕದ್ರಿ ಲಕ್ಷ್ಮೀನರಸಿಂಹ ಸ್ವಾಮಿ ವಿಚಾರ ಹೇಳಬೇಕು ಅಂದರೆ ಒಂದು ಹಿಸ್ಟ್ರಿನೇ ಸಾಲದು ಅದ್ರ ಬಗ್ಗೆ ಹೇಳೋದಕ್ಕೆ, ಅಷ್ಟು ಇದೆ ಅದ್ರ ಬಗ್ಗೆ ಹೇಳೋದಕ್ಕೆ. ಅದರಲ್ಲಿ ನಾನು ನಮ್ಮ ಊರಿನ ಒಂದು ಕತೆ ಅಲ್ಲ, ರಿಯಾಲಿಸ್ಟಿಕ್ ಅಂದರೆ ನಿಜಾಂಶವನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಒಂದು 100 ಇಯರ್ಸ್ ಬಿಫೋರ್, ಅಂದರೆ ಒಂದು 100 ವರ್ಷಗಳ ಹಿಂದೆ ನಮ್ಮ ತಾತವರ ಅಪ್ಪ ಅಂದರೆ ನಮ್ಮ ಮುತ್ತಾತವರು ಕದ್ರಿಗೆ ಹೋಗ್ಬೇಕಾದ್ರೆ ಅವಾಗೇನು ಬಸ್ಸು, ಟ್ರೈನು, ಈ ಥರ ಸ್ಕೂಟರು ಏನೂ ಇರಲಿಲ್ಲ. ಎತ್ತಿನ ಗಾಡಿ ಅಂದರೆ ಕಟ್ಟಿಗೆ ಗಾಡಿನೇ ಅವ್ರಿಗೆ ಇದ್ದಿದ್ದು. ಹೀಗೆ ಕಟ್ಟಿಗೆ ಗಾಡಿಯಲ್ಲಿ ಅವರು ಹೋಗಿ ಕದ್ರಿಗೆ ದರ್ಶನ ಮಾಡಿಕೊಂಡು ಬರಬೇಕಾದ್ರೆ ತುಂಬ ಮಳೆ ಬೀಳ್ತಾ ಇರುತ್ತೆ. ಅಲ್ಲಿ ಅಕ್ಕಪಕ್ಕ ಹಳ್ಳಿಗಳವ್ರಿಗೆ ಏನೋ ಒಂದು ಜಗಳ ಆಗಿರಬೇಕು ಅನಿಸುತ್ತೆ ಆಗಿನ ಕಾಲದಲ್ಲಿ. ಹಂಗಾಗಿ ಈ ಊರವ್ರನ್ನ ಕಂಡ್ರೆ ಅವ್ರವ್ರಿಗಾಗಲ್ಲ, ಅವ್ರವ್ರು ಕಂಡ್ರೆ ಇವ್ರವ್ರಿಗಾಗಲ್ಲ. ಈ ಥರ ಪರಿಸ್ಥಿತಿಲಿ ಇರಬೇಕಾದ್ರೆ ನಮ್ಮ ಮುತ್ತಾತಂದರು ಏನಿದ್ರು, ಅವರು ಕಟ್ಟಿಗೆ ಗಾಡಿಯಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬರಬೇಕಾದ್ರೆ ಯಾವುದೋ ಒಂದು ಹಳ್ಳಿಯವರು ಅಡ್ಡಗಟ್ಟಿ ಅವ್ರನ್ನ ಹೊಡೆಯೋದಕ್ಕೆ ಬಡಿಯೋದಕ್ಕೆ ಅಂತ ಹೋಗಿರ್ತಾರಂತೆ, ನಮ್ಮ ತಾತವ್ರು ಹೇಳಿದ್ದು. ಆದರೆ ಅವ್ರು ಅಲ್ಲಿಂದ ತಪ್ಪಿಸ್ಕೊಬಿಟ್ಟು ಗಾಡಿನ ಎತ್ತುಗಳನ್ನು ಅಲ್ಲೇ ಬಿಟ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಸೀದಾ ಊರ ಕಡೆಗೆ ಬರೋದಕ್ಕೆ ಓಡಿ ಬಂದುಬಿಡ್ತಾರೆ. ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಓಡಿಬಿಡ್ತಾರೆ. ಕೊನೆಯದಾಗಿ ಎಲ್ಲೋ ಒಂದು ಕಡೆಗೆ ಎಲ್ಲರೂ ಸೇರಿಕೊಂಡು ಬರಬೇಕಾದ್ರೆ ಇವರಾದರೂ ನಮ್ಮ ಕೈಗೆ ಸಿಗಲಿಲ್ಲ. ಅವರ ಗಾಡಿ, ಅವರ ಹಸು ಕರುಗಳು ಏನಿದೆ ಅದನ್ನಾದ್ರೂ ನಾಶ ಮಾಡಬೇಕು ಅಂತಬಿಟ್ಟು ಅಲ್ಲಿನ ಕೊಡ್ಲಿ, ಮಚ್ಚು ಎಲ್ಲ ತಗೊಂಡು ಆ ಎತ್ತು ಗಾಡಿಗೆ ಹೊಡೆಯಕ್ಕೆ ಹೋಗ್ತಾರಂತೆ. ಅದು ಛಿದ್ರಾಗಿ ಒಂದೊಂದು ಗುಡ್ಡಕ್ಕೆ, ಬೆಟ್ಟಕ್ಕೆ, ಒಂದೊಂದು ಮೂಲೆಗಳಿಗೆ ಅದು ಬಿದ್ದುಬಿಡುತ್ತಂತೆ. ಕೊನೆಯದಾಗಿ ಅಲ್ಲಿ ಮುಜರಾಯಿ ಇಲಾಖೆಯಿಂದ ನಿಮ್ಮ ವಸ್ತುಗಳು ಯಾವ ಹಳ್ಳಿನವೋ ಅಥವಾ ಯಾವ ಊರಿಗೆ ಸೇರಿದ್ದೋ ಇದು ನಮಗೆ ಗೊತ್ತಿಲ್ಲ, ದಯವಿಟ್ಟು ಬಂದು ಇದನ್ನೆಲ್ಲ ಸಂಗ್ರಹಿಸ್ಕೊಳ್ಳಿ, ಇದನ್ನು ತಗೊಂಡೋಗಿ ಅಂತೇಳ್ಬಿಟ್ಟು ಆಗಿನ ಕಾಲದಲ್ಲಿ ಅಷ್ಟು ಭಕ್ತಿ ಭಾವ ಆಗಿನ ಪರಿಸ್ಥಿತಿಯಲ್ಲಿ ಜನಗಳಿಗೆ. ಸೊ ಆವಾಗ ಹೇಳ್ದಾಗ, ಅನೌನ್ಸ್ ಮಾಡಿದಾಗ ನಮ್ಮೂರಿನವರೆಲ್ಲ ಹೋಗಿ ಅಲ್ಲಿಂದ ಆ ಎತ್ತುಗಾಡಿಗೆ ಸಂಬಂಧಪಟ್ಟಿದ್ದು ಏನು ಚಕ್ರ ಆಗಿರ್ಬೋದು, ಮತ್ತು ನಗ ಇರ್ಬೋದು ಎಲ್ಲನೂ ತಗೊಂಡು ನಮ್ಮೂರ ಕಡೆಗೆ ಬರ್ತಾರೆ. ಅದನ್ನು ಗುರುತುವಾಗಿ ಇವಾಗ ನಮ್ಮೂರಲ್ಲಿ ಲಕ್ಷ್ಮೀನರಸಿಂಹಸ್ವಾಮಿ ಒಂದು ವಿಗ್ರಹ ಇಟ್ಟು ಅದೇ ಗುಡಿಯಲ್ಲಿ ಆ ಒಂದು ಚಕ್ರನ ಮತ್ತು ಇವೆಲ್ಲ ದಿಂಡುಗಳು ಏನು ಬರುತ್ತೆ ಅವಕ್ಕೆ ಅಡ್ಡ ಕಟ್ಟಿಗೆ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರು. ಅದ್ರಾಗೆ ಕಟ್ಟಿಗೆ ಎಲ್ಲ ಇವಾಗ ಹಾಳಾಗೋಗ್ಬಿಟ್ಟಿದೆ. ನೋಡಿ ಇಲ್ಲೊಂದು ಕಾಣ್ತದಲ್ಲ, ಈ ಚಕ್ರ ಒಂದು ಮಾತ್ರ ಈಗ ಸದ್ಯಕ್ಕೆ ಊರಲ್ಲಿ ನಮ್ಮ ದೇವಸ್ಥಾನದಲ್ಲಿದೆ. ಅದಕ್ಕೆ ನಾವು ಭಕ್ತಿ ಭಾವದಿಂದ ಪೂಜೆ ಮಾಡ್ತೀವಿ. ಸೊ ಇದು ನಮ್ಮ ಹಳ್ಳಿಯಲ್ಲಿ ನಡೆದಂಥ ಒಂದು ಸತ್ಯ ಘಟನೆ. ಹಾಗಾಗಿ ನಾವು ಕದ್ರಿ ನರಸಿಂಹಸ್ವಾಮಿ ಅಂದರೆ ನಮಗೆ ಒಂಥರ ಏನೋ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇನ್ನೂ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ಆ ಭಗವಂತನಿಗೆ ಏನೋ ಅಭಿಷೇಕ ಮಾಡಿದ ನಂತರ ಬೆವರ್ತಾ ಇರುತ್ತೆ. ಇದು ನಿಜಾಂಶ. ಅಲ್ಲಿನ ಅರ್ಚಕರು ಕೇಳಿದ್ದಕ್ಕೆ ಅವರೇ ಹೇಳಿದ್ದು, ಭಗವಂತನಿಗೆ ಅಭಿಷೇಕ ಮಾಡಿದ್ದ ಮರುಕ್ಷಣವೇ ಫುಲ್ಲು ಬೆವರ್ತಾ ಇರುತ್ತೆ ದೇವರು, ಅಂದರೆ ಮೂಲ ವಿಗ್ರಹನೇ ಇಲ್ಲಿದೆ ಅಂತ ಒಂದು ಹೇಳಿದ್ರು. ನನಗೆ ಇನ್ನೂ ಒಂದು ಆಶ್ಚರ್ಯಕರವಾದಂಥ ವಿಚಾರನೇ ಅಂತ ಹೇಳ್ಬೋದು. ಹಾಗೆ
ಇನ್ನೂ ಸಾಕಷ್ಟು ವಿಚಾರಗಳು ಹೇಳ್ಬೇಕು ಅಂತಂದರೆ, ಆ ಕದ್ರಿ ಲಕ್ಷ್ಮೀನರಸಿಂಹಸ್ವಾಮಿ ಏನು ಹಿರಣ್ಯಕಶಪನ್ನ ಅಂದರೆ ವಧಿಸ್ತಾನಲ್ವ, ಆವಾಗ ಪ್ರಹ್ಲಾದನ್ನ ಕಾಪಾಡಿದಂಥ ಸನ್ನಿವೇಶದಲ್ಲಿ ಆ ಒಂದು ಇವಾಗ ಏನು ಕದ್ರಿಯಲ್ಲಿ ನರಸಿಂಹಸ್ವಾಮಿ ದೇವರಿದೆ, ಅದರ ಪಕ್ಕದಲ್ಲಿ ಪ್ರಹ್ಲಾದನ ಒಂದು ವಿಗ್ರಹವೂ ಸಹ ಇದೆ. ಈಗ ನಾನು ಒಂದು ಏನು ಹಗ್ಗದ ವಿಡಿಯೋ ಬಂತಲ್ಲ, ಅದೇನು ಗೊತ್ತಾ, ಅಲ್ಲಿನ ಬ್ರಹ್ಮರಥೋತ್ಸವ ನಡಿಬೇಕಾದ್ರೆ ಆ ರಥೋತ್ಸವಕ್ಕೆ ಹಾಕಿ ಎಳ್ಕೊಂಡು ಹೋಗುವಂಥ ಅದು ಹಗ್ಗ. ಅದು ಸರಿಸುಮಾರು ಈ ಹಳ್ಳಿಗಳಲ್ಲಿ ಬೋರ್ವೆಲ್ ಹೊಡ್ಸಿದ್ರೆ ಕೇಸಿಂಗ್ ಪೈಪ್ ಇರುತ್ತಲ್ವ ದೊಡ್ಡ ದೊಡ್ಡದು, ಅದಕ್ಕಿಂತ ದೊಡ್ಡ ಗಾತ್ರದಲ್ಲೇ ಇದೆ ಅದು, ಅಷ್ಟು ದೊಡ್ಡದು. ನಮಗೆ ಎತ್ತಕ್ಕಾಗಲಿಲ್ಲ, ಅಷ್ಟು ದೊಡ್ಡದಾಗಿತ್ತು. ನನಗೇನಪ್ಪ ಇದು ಇಷ್ಟು ದೊಡ್ಡ ಹಗ್ಗ ಇದೆ, ಇದರಲ್ಲಿ ತೇರೆಳಿತಾರಲ್ವ ಅಂತ. ಅಂದರೆ ಲಕ್ಷಾಂತರ ಭಕ್ತಾದಿಗಳು ಇರ್ತಾರೆ. ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯಾಗಿ 9 ದಿವಸಕ್ಕೆ ಇಲ್ಲಿ ಬ್ರಹ್ಮರಥೋತ್ಸವ ನಡೀತದೆ. ತುಂಬ ವಿಜೃಂಭಣೆಯಿಂದ ನಡೀತದೆ. ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ದೇವರ ಪಾತ್ರಕ್ಕೆ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ಅಂತಲೇ ಹೇಳ್ಬೋದು. ಇದು ದೇವಸ್ಥಾನದ ಮುಖ್ಯ ಭಾಗ, ಅಂದರೆ ಎಂಟ್ರೆನ್ಸ್ ಇದು ಅಂತಲೇ ಹೇಳ್ಬೋದು. ಇಲ್ಲಿ ಕಾಣ್ತಿದ್ದಿಲ್ಲ, ಇದು ರಾಜಗೋಪುರ. ಇದು 4 ದಿಕ್ಕಲ್ಲೂ 4 ಗೋಪುರಗಳಿದ್ದಾವೆ. ಇದು ಮುಖ್ಯ ರಾಜಗೋಪುರ. ಹಾಗೆಯೇ ಇವಾಗ ರಥೋತ್ಸವ ಮಾಡಬೇಕಾದ್ರೆ ಆ ರಥಕ್ಕೆ ಕೆಲವು ಬೊಂಬೆಗಳನ್ನು ಅಲಂಕಾರವಾಗಿ ಇಟ್ಟಿರ್ತಾರೆ. ಪ್ಲಸ್ಸು ಆ ಬಾವುಟಗಳು, ತೇರಿಗೆ ಅಲಂಕಾರ ಮಾಡೋದಕ್ಕೆ ಏನೆಲ್ಲ ಉಪಕರಣಗಳು ಬೇಕು ಅದೆಲ್ಲನೂ ನೋಡಿ ಇಲ್ಲಿ ಮುಂದೆ ತೋರಿಸ್ತೀನಿ ನೋಡಿ. ಇಲ್ಲೊಂದು ಕಾಣಿಸ್ತಾ ಇದೆಯಲ್ಲ ಬಾಗಿಲು, ಇದರೊಳಗೆ ಇಟ್ಟಿದ್ದಾರೆ. ಸೊ ಇವೆಲ್ಲನೂ ಆ ಬ್ರಹ್ಮರಥೋತ್ಸವ ಮಾಡ್ಬೇಕಾದ್ರೆ ಆ ತೇರಿಗೆ ಸಂಬಂಧಪಟ್ಟಂಥ ವಿಗ್ರಹಗಳು. ಆ ದೇವರುಗಳನ್ನೆಲ್ಲನೂ 4 ದಿಕ್ಕುಗಳಲ್ಲಿ ದಿಕ್ಪಾಲಕರ ಥರ ಭಗವಂತನ ಬ್ರಹ್ಮರಥೋತ್ಸವ ಮಾಡಬೇಕಾದ್ರೆ ಆ ತೇರಲ್ಲಿ 4 ದಿಕ್ಕಲ್ಲೂ ಈ ಸುತ್ತು ಈ ಶಿಲೆಗಳನ್ನು ಇಟ್ಟಿರ್ತಾರೆ. ನೀವು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ವಿಡಿಯೋ ನೋಡಿ, ಇವೆಲ್ಲ ಅಲ್ಲಿ ಇಟ್ಟಿರ್ತಾರೆ. ಸೊ ಹಂಗೇನೆ ಇಲ್ಲಿ ಮುಂದೆ ಹೋಗ್ಬೇಕಾದ್ರೆ ಕೆಳಗೆ ಕಲ್ಲುಗಳಲ್ಲಿ ಒಂದು ಮೀನಿನ ಆಕಾರ ಆಗಿರ್ಬೋದು, ಒಂದು ಜಿರಳೆ ಆಕಾರ ಆಗಿರ್ಬೋದು, ಒಂದು ಆನೆ ಆಕಾರವಾಗಿರ್ಬೋದು, ಸುಮಾರು ಚಿತ್ರಕಲೆಗಳು ಕೆಳಗೆ ನೆಲದ ಮೇಲೆ ಕಲ್ಲುಗಳಲ್ಲಿ ಬಿಡಿಸಿದ್ರು. ಬಟ್ ಏನು ಅಂತ ನನಗೆ ಗೊತ್ತಾಗಲಿಲ್ಲ ನೋಡಿ. ಇಲ್ಲೊಂದು ಕೋತಿ ಥರ ಒಂದು ಚಿತ್ರ ಇದೆ. ಹೀಗೆ ಸುಮಾರು ಈ ಥರ ಒಂದು ಚಿತ್ರಣಗಳು ನೀವು ದೇವಸ್ಥಾನದ ಸುತ್ತಮುತ್ತ ಕಾಣ್ಬೋದು. ಹಾಗೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇದು ಆಂಧ್ರ ಪ್ರದೇಶದ ಕದ್ರಿ ನರಸಿಂಹಸ್ವಾಮಿ ಅಂದ್ರೇ ಒಂದು ವಿಶೇಷವಾದಂಥ ದೇವರು ಅಂತಲೇ ಹೇಳ್ಬೋದು. ಕದ್ರಿ ಅನ್ನೋ ದೇವಸ್ಥಾನದ ಹೆಸರು ಕದ್ರಿ ಅನ್ನೋದು ಹೆಂಗೆ ಬಂತಂದ್ರೆ, ಅಂತಂದರೆ ವಿಷ್ಣುವಿನ ಮತ್ತೊಂದು ಹೆಸರು, ವಿಷ್ಣುವಿನಿಗೆ ಸಂಬಂಧಪಟ್ಟಿದ ಹೆಸರು ಆದ್ರಿ ಅಂದರೆ ಬೆಟ್ಟ ಅಂತ. ಹಾಗಾಗಿ ಕದ್ರಿ ಅಂತ ಬಿಟ್ಟು ಹೆಸರಾಯಿತು. ಅದು ಬರ್ತಾ 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 ಇವಾಗ ಕದ್ರಿ ಅಂತ ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ ಇದು ವಿಷ್ಣುವಿನ ಅವತಾರದಲ್ಲಿ ಒಂದು ಅವತಾರವಾದಂಥ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ. ಆ ಒಂದು ಅವತಾರದಲ್ಲಿ ನೀವು ಬೇರೆ ಎಲ್ಲೇ ದೇವಸ್ಥಾನ ಹೋದರೂ ಲಕ್ಷ್ಮೀ ಮತ್ತು ನರಸಿಂಹಸ್ವಾಮಿನ ಮಾತ್ರ ಕಾಣ್ಬೋದು. ಆದರೆ ಈ ಒಂದು ದೇವಸ್ಥಾನದಲ್ಲಿ ನೀವು ನರಸಿಂಹಸ್ವಾಮಿ ಪಕ್ಕದಲ್ಲೇ ಪ್ರಹ್ಲಾದರ ವಿಗ್ರಹ ಕೂಡ ಕಾಣೋದಕ್ಕೆ ಏನಾದರೂ ಸಿಗುತ್ತೆ ಅಂತಂದರೆ ಅದು ಕದ್ರಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅನ್ನೋದಕ್ಕಿಂತ ಅದು ಸತ್ಯವಾದ ಮಾತೇ. ಹೀಗೆ ಅಲ್ಲಿಂದ ನೆಕ್ಸ್ಟ್ ನಾವು ಮುಂದೆ ನೋಡುವಂಥ ವಿಚಾರಗಳು ತುಂಬಾ ಇತ್ತು. ಬೇರೆ ಕಡೆ ಹೋಗೋಣ ಅಂದ್ಕೊಂಡ್ರೆ ನಮಗೆ ಟೈಮ್ ಸಾಕಾಗಲಿಲ್ಲ. ಹಂಗಾಗಿ ಅಲ್ಲಿ ನಾವು ಹೋಗಿ ಮುಡಿ ಕೊಟ್ಟು ಭಗವಂತನಿಗೆ ಅಲ್ಲಿಂದ ಸ್ನಾನ ಗಿನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಬಂದು, ಇಲ್ಲಿ ತುಂಬಾ ಕ್ರೌಡ್ ಇತ್ತು. ಹೆಂಗಪ್ಪ ಅದು ಮಕ್ಕಳನ್ನು ಕ್ರೌಡಲ್ಲಿ ಕರ್ಕೊಂಡೋಗಿ ದರ್ಶನ ಮಾಡೋದಂದರೆ ತುಂಬಾ ಕಷ್ಟದ ವಿಚಾರ ಅಂತಲೇ ಹೇಳ್ಬೋದು. ಅದಕ್ಕೆ ನಾವು ವಿಶೇಷವಾದಂಥ ಒಂದು ಅಂದರೆ ಸ್ಪೆಷಲ್ ಎಂಟ್ರಿ ಟಿಕೆಟನ್ನು ತಗೊಂಡು ದೇವರ ದರ್ಶನ ಮಾಡೋಕ್ಕೆ ಹೋದ್ವಿ. ಆದ್ರೂ ಸುಮಾರು 1 ಅವರ್, ಹಾಫ್ ಆನ್ ಅವರಿಂದ 1 ಅವರ್ ದರ್ಶನಕ್ಕೆ ಟೈಮ್ ಆಯಿತು. ಆದರೂ ಪರವಾಗಿಲ್ಲ, ಭಗವಂತನ ಕಣ್ಣು ತುಂಬ ನೋಡಿಕೊಂಡು ತುಂಬಾ ಖುಷಿಯಾಯಿತು ನಮ್ಮ ಮಕ್ಳಿಗಂತೂ. ಅವರು ಆ ದೇವ್ರು ನೋಡಿದಾಗೆಲ್ಲನೂ ಏನು ಇದು ಮಹಾವತಾರ್ ನರಸಿಂಹ ಒಂದು ಮೂವಿಯಲ್ಲಿ ಸಾಂಗ್ ಇದೆಯಲ್ಲ, ಯಾವುದದು, ಓಂ ನಮೋ ಭಗವತೆ ವಾಸುದೇವಾಯ ಅಂದ್ಕೊಂಡು ಆ ಸಾಂಗ್ನ ದೇವ್ರು ನೋಡಿದಾಗೆಲ್ಲನೂ ಅದನ್ನೇ ಹೇಳ್ತಾ ಇರ್ತಾರೆ. ಅಯ್ಯೋ ಶಾನು ಎಲ್ಲಿ ಚಾಮಿ ನೋಡಲ್ಲಿ ಚಾಮಿ ಇದೆ, ಮಿಶು ಎಲ್ಲಿ ಮಿಶು ಅಲ್ಲಿದ್ದಾಳೆ.
ಎಲ್ಲಿಗೆ ಬಂದಿದ್ವಪ್ಪ ನಾವು? ಯಾವ ದೇವಸ್ಥಾನ? ಹೌದಾ, ದರ್ಶನ ಮಾಡಿದ್ರಾ? ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಅದೇನೇ ರಥೋತ್ಸವ. ಮಳೆಯಲ್ಲಿ ಬಿಸಿಲಲ್ಲಿ ನೆನೆಬಾರ್ದು ಅಂತ ಫುಲ್ಲು ಶೀಟ್ ಹೊಡೆದ್ಬಿಟ್ಟು ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ. ಸೊ ಅದನ್ನು ಬ್ರಹ್ಮೋತ್ಸವ ಮಾಡಬೇಕಾದ್ರೆ ಅದನ್ನು ರೆಡಿ ಮಾಡ್ತಾರೆ. ನೋಡಿ ಇದು ಇದೆಯಲ್ಲ ಈ ರಸ್ತೆ, ಇದು ಬ್ರಹ್ಮ ರಥೋತ್ಸವ ಮಾಡೋದಕ್ಕೆ ಮುಖ್ಯ ರಸ್ತೆ. ಇದು ರಾಜಬೀದಿ. ಅವತ್ತು ಇಲ್ಲಿ ಯಾವುದೇ ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇರಲ್ಲ, ಎಲ್ಲ ಕ್ಲೋಸ್ ಮಾಡ್ತಾರೆ. ಇನ್ನೊಂದು ಹಾಗೇನೇ ಬಸ್ ಸ್ಟ್ಯಾಂಡ್ ಕಡೆ ನಡ್ಕೊಂಡು ಬರಬೇಕಾದ್ರೆ ಇಲ್ಲೊಂದು ಸ್ಟ್ಯಾಚ್ಯೂ ಕಾಣ್ತು. ಯಾರ್ದಪ್ಪ ಅಂದರೆ ಇದು ಮೇ ಬಿ NTR ಅವರು. ಇವರು ಚಿತ್ರರಂಗದಲ್ಲಿ ಮತ್ತು ಅಲ್ಲಿನ CM ಕೂಡ ಆಗಿದ್ರು ಆಂಧ್ರ ಪ್ರದೇಶಕ್ಕೆ. ಅವ್ರದ್ದು ಮೇ ಬಿ ಬರ್ತ್ಡೇ ಅನಿಸುತ್ತೆ ಅವತ್ತು. ಹಂಗಾಗಿ ಅಲ್ಲಿ ಎಲ್ಲ ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ. ಹಾಗೆ ಒಂದು ಹೋಟೆಲಿಗೆ ಬಂದ್ವಿ. ತುಂಬ ವಿಶೇಷವಾದ ಹೋಟ್ಲು ಅಂತಲೇ ಹೇಳ್ಬೋದು. ಇಲ್ಲಿ ಅನ್ಲಿಮಿಟೆಡ್ ಫುಡ್ಡು, ನೀವು ಎಷ್ಟು ಬೇಕಾದ್ರೂ ಊಟ ಮಾಡ್ಕೋಬೋದು. ನಿಮಗೆ ಕೇಳ್ತಾಯಿದ್ರೆ ಅನ್ನ ಸಾಂಬಾರು ಎಲ್ಲ ಕೊಡ್ತಾಯಿರ್ತಾರೆ. ತುಂಬ ಚೆನ್ನಾಗಿದೆ. ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆಪೋಸಿಟೇ. ಅಲ್ಲಿ ಕಾಣ್ತಾ ಇದೆಯಲ್ಲ ಹೋಟೆಲ್ ಅನ್ನಪೂರ್ಣ ಅಂತ ಹೇಳ್ಬಿಟ್ಟು, ಅದೇನೇ ಹೋಟೆಲ್ಲು. ತುಂಬ ಚೆನ್ನಾಗಿದೆ. ನಾನು ಪ್ರತಿ ಸಾರಿ ಬಂದಾಗೂ ಕದ್ರಿಗೆ ಅದೇ ಹೋಟೆಲಲ್ಲಿ ಹೋಗಿ ಊಟ ಮಾಡ್ತೀನಿ. ನೀವು ಯಾರಾದರೂ ಕದ್ರಿ ಕಡೆ ಬಂದರೆ ಬಸ್ ಸ್ಟ್ಯಾಂಡ್ ಆಪೋಸಿಟೇ ಇದೆ ಹೋಟೆಲ್ ಅನ್ನಪೂರ್ಣ ಅಂತ ಹೇಳ್ಬಿಟ್ಟು. ಅವು ಫುಲ್ ಮೀಲ್ಸು 100 ರೂಪೀಸು. ಹೋಗಿ ಊಟ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಇದೇ ಕದ್ರಿ ಬಸ್ ಸ್ಟ್ಯಾಂಡು. ಸೊ ಹೇಳ್ಬೇಕು ಅಂದರೆ ಬಸ್ ಸ್ಟ್ಯಾಂಡು ಏನು ಅಂತ ಹೈಟೆಕ್ಕಾಗಿ ಏನಿಲ್ಲ, ನಾರ್ಮಲಾಗಿದೆ. ಸೊ ಅದು ಮುಗಿಸ್ಕೊಂಡು ಅಷ್ಟರಾಗಿ 4:15 ಬಸ್ ಬಂತು KSRTC. ಹತ್ತಿ ಅಯ್ಯೋ ನಾನು ಮುಂದು ಅಂತಬಿಟ್ಟು ಹತ್ತು ಕೂತ್ಕೊಂಡ್ವಿ. 4:15 ಆಯಿತು ನೋಡಿ ಟೈಮು. ಈಗ ಬಸ್ಸು ಹೊರಡ್ತಾ ಇದೆ. ಇಲ್ಲಿಂದ ಹೊರಟೋರು ಬೆಂಗಳೂರು ಕಡೆಗೆ ಪಯಣ ಬೆಳೆಸಿದ್ವಿ. ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಕತ್ತಲೆ ಆಗೋಗ್ಬಿಡ್ತು, ರಾತ್ರಿನೇ ಆಗೋಗ್ಬಿಡ್ತು. ಸುಮಾರು 8:30 9 ಗಂಟೆ ಮೇಲಾಯಿತು. ಮಳೆ ಬರೋಕ್ಕೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಕೆಲವು ಕಡೆ ಎಲ್ಲ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡೋದಕ್ಕೆ ಮಳೆ ಬೀಳ್ತಾ ಇದೆ ಅಂತ ಹೇಳಿದ್ರು. ಅದ್ರ ಮಧ್ಯೆ ಇಲ್ಲಿ ಮಿಂಚು ಗುಡುಲು ಹೆಂಗೋ ಬೆಂಗಳೂರಿಗೆ ಬಂದು ಸೇರಿಕೊಂಡ್ವಿ. ಅಲ್ಲಿಂದ ಸೀದಾ ಮನೆಗೆ ಬರೋಷ್ಟೊತ್ತಿಗೆ ರಾತ್ರಿ 10 ಗಂಟೆ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.